languages develop. Next to me. Step 1, 2, 3, 4, 5. Develop. Hey. You dodge. Bubble up. Double withdraw punches. Step 1, 2, 3, 4, 5, 6, 7, 8, 9, 10. 1, 2, 3, 4, 5, 6, 7, 8, 9, 10. ಅಂತಾರಾಷ್ಟ್ರೀಯ ಸ್ಪರ್ಧೆಗಳಲ್ಲಿ ಕೂಡ ಮಕ್ಕಳು ಭಾಗವಹಿಸಿದ್ದಾರೆ. ನಮಗೆ ಒಂದು ಸ್ವಂತ ಜಾಗ ಇರಲಿಲ್ಲ. ಹೋದ ಸಲ ನಾವು ಪ್ರಯತ್ನ ಮಾಡಿ ಬಳ್ಳಾರಿ ನಗರಾಭಿವೃದ್ಧಿ ಪ್ರಾಧಿಕಾರದವರು ಬಸವೇಶ್ವರ ನಗರದಲ್ಲಿ ಒಂದು 6,000 ಸ್ಕ್ವೇರ್ ಫೀಟ್ ಈಗ ನಮ್ಮ ಟ್ರಸ್ಟಿಗೆ ಜಾಗ ಸಿಕ್ಕಿದೆ. ದಯವಿಟ್ಟು ಅಲ್ಲಿ ಒಂದು ಕರಾಟೆ ಭವನ ಆದ್ರೆ ನಮ್ಮ ಮಕ್ಕಳು, ಯಾವ ಮಕ್ಕಳಿಗೂ ದೇಶದ ಮಕ್ಕಳಿಗೂ ಕಡಿಮೆ ಇಲ್ಲ. ಆದ್ರೆ ಬರೀ ಈ ನೆಲದಲ್ಲಿ ಮಾಡೇ ನಮ್ಮ ಮಕ್ಕಳು ಇಷ್ಟು ಸಾಧನೆ ಮಾಡಿದ್ದಾರೆ. ನಮಗೆ ಮ್ಯಾಟು, ಮಿರರು, ಸ್ವಲ್ಪ ವೈಜ್ಞಾನಿಕವಾಗಿ ಎಲ್ಲಾ ಇಕ್ವಿಪ್ಮೆಂಟ್ ಮಕ್ಕಳಿಗೆ ಸಿಕ್ಕರೆ ಬಹಳ ಅನುಕೂಲ ಆಗ್ತಿದೆ. ಅಲ್ಲಿ ನಾವು ಅದನ್ನು ಮಾಡಿದ್ರು ಕೂಡ ಅದನ್ನು ಕೂಡ ಉಚಿತವಾಗಿ ನಾವು ಮಾಡಿ ನಡೆಸ್ಕೊಂಡು ಹೋಗ್ತಾ ಇದೀವಿ. ದಯವಿಟ್ಟು ಇವತ್ತು ಮಹಾನಗರ ಪಾಲಿಕೆ ಮೇಯರ್ ಆಗಿರ್ತಕ್ಕಂಥ ನಂದೀಶಣ್ಣನವರು ಬಂದಿದ್ದಾರೆ. ಬಹಳ ವರ್ಷಗಳಿಂದ ನಾವು ಮಾಡೋರು ಅವರು ಕೂಡ ಸಹಾಯ ಸಹಕಾರ ಮಾಡಿಕೊಂಡು ಬಂದಿದ್ದಾರೆ. ಅವರು ಕ್ರೀಡಾ ಅಭಿಮಾನಿಗಳು. ಇವತ್ತು ಅಂತವರು ನಮಗೆ ಮೇಯರ್ ಆಗಿರ್ತಕ್ಕಂಥದ್ದು ನಮಗೆ ಖುಷಿ ತಂದಿದೆ. ಅದೇ ರೀತಿ ಅಲ್ಲಂ ಪ್ರಸಾದ್ ಅಣ್ಣವರು ಕೂಡ ಸಾಕಷ್ಟು ನಾವು ಕಾರ್ಯಕ್ರಮ ತಾವು ಬರಲಿಲ್ಲ ಅಂದ್ರೂ ಕೂಡ ನಮಗೆ ಸಹಾಯ ಸಹಕಾರ ಮಾಡಿ ಆ ಕಾರ್ಯಕ್ರಮವನ್ನು ಯಶಸ್ವಿ ಮಾಡ್ತಾರೆ. ಯುವಕರು ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಈ ದೇಶದ ರಾಜಕೀಯ ಭವಿಷ್ಯ ಯಾರಿಗೆ ಸಿಗ್ಬೇಕಂದ್ರೆ ಯುವಕರಿಗೆ ಸಿಗ್ಬೇಕಂತ. ನಮ್ಮ ಪುಣ್ಯ ನಂದೀಶ್ ಅಣ್ಣವರಂತವರು ಮೇಯರ್ ಆಗಿದ್ದಾರೆ. ಅಲ್ಲಂ ಪ್ರಶಾಂತ್ ಅಣ್ಣನವರು ದೊಡ್ಡ ಕಾಂಗ್ರೆಸ್ ಪಕ್ಷದ ಇವತ್ತು ಜಿಲ್ಲಾ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇನ್ನು ಆ ಭಗವಂತ ಅವರಿಗೆ ಇನ್ನೂ ಹೆಚ್ಚಿನ ಅಧಿಕಾರಗಳು ಕೊಡ್ಲಿ ಅಂತೇಳಿ ಈ ಸಂದರ್ಭದಲ್ಲಿ ಹಾರೈಸಿ ನಮ್ಮ ಒಂದು ಏನು ಕರಾಟೆ ಭವನ ಮಾಡ್ತಾ ಇದೀವಿ ಅದಕ್ಕೆ ಮಹಾನಗರ ಪಾಲಿಕೆಯಿಂದ ಆಗ್ಬೋದು, ವೈಯಕ್ತಿಕವಾಗಿ ತಾವು ಅದಕ್ಕೆ ಸಹಕಾರ ನೀಡಬೇಕು ಅಂತ ಹೇಳಿ ಎಲ್ಲಾ ವಿದ್ಯಾರ್ಥಿಗಳ ಪರವಾಗಿ ತನ್ಮಯ್, ಬೃಂದ ಮತ್ತು ಚಿನ್ಮಯ್ ಅವರು ಬಂದು ಅವರಿಗೆ ಮನವಿ ಪತ್ರ ಅರ್ಪಿಸಬೇಕು ಅಂತ ಹೇಳಿ ನಾನು ವಿನಂತಿ ಮಾಡ್ತಾ ಇದ್ದೀನಿ. ಚಂದನ, ತನ್ಮಯ್ ಎಲ್ಲಿ ಫಾಸ್ಟ್. ಈ ಸಭೆ ಮೇಲೆ ಆಸೀನರಾದ ನಮ್ಮ ಅಣ್ಣನಾದ ಅಲ್ಲಂ ಪ್ರಶಾಂತ್ ಅಣ್ಣವರೇ, ಅದೇ ರೀತಿ ನನ್ನ ಸೋದರರಾದ ಕಿರಣ್ ಅವರೇ, ಅದೇ ರೀತಿ ಇನ್ನೊಬ್ಬ ಸೋದರರಾದ ಆನಂದ್ ಅವರೇ, ಅದೇ ರೀತಿ ಸಂಸ್ಥೆಯ ಮುಖ್ಯ ಗುರುಗಳಾದ ನಮ್ಮ ಮೃತ್ಯುಂಜಯನ್ ಅಣ್ಣನವರೇ, ಇವತ್ತು ನಮ್ಮನ್ನ ಕರೆದು ಸುಮಾರಾಗಿ ನಮ್ಮ ಸನ್ಮಾನ ಮಾಡಿದ್ದಕ್ಕೆ ತುಂಬ ಹೃದಯಪೂರ್ವಕ ಧನ್ಯವಾದಗಳು ತಿಳಿಸ್ತಾ ಇದ್ದೀನಿ. ಅದೇ ರೀತಿ ಈ ದಿನ ಏನು ಕರಾಟೆ ಏನು ಅಭಿಯಾನ ಮಾಡ್ತಿದ್ದೀರಿ 24 ವರ್ಷದಿಂದ ಉಚಿತವಾಗಿ ಮಾಡ್ತಿದ್ದೀರಿ, ಅದು ಭಾಳ ಹೆಮ್ಮೆಯ ವಿಚಾರ. ಯಾಕಂದರೆ ಇವತ್ತು ಎಲ್ಲರೂ ಫೀಸ್ ತೊಗೊಂಡು ಮಾಡ್ತಾ ಇದ್ದಾರೆ, ಆದರೆ ಅವರು ಉಚಿತವಾಗಿ 24 ವರ್ಷದಿಂದ ಸೇವೆ ಸಲ್ಲಿಸ್ತಾ ಇದ್ದಾರೆ. ಆದರೆ ಸರ್ಕಾರಕ್ಕೆ ಪರವಾಗಿ ಅವ್ರಿಗೆ ಏನು ಬಂದಿದೆ ನಮಗೆ ಗೊತ್ತಿಲ್ಲ. ಬಟ್ ಇವತ್ತು ಅವರು ಒಂದು ಅರ್ಜಿ ಕೊಟ್ಟರು ನಮಗೆ. ಸೊ ನಮ್ಮ ಪ್ರಶಾಂತ್ ಅಣ್ಣವರು ಒಂದು ಸಲಹೆನೂ ಕೊಟ್ಟರು, ಯಾವುದನ್ನು CSR ಫಂಡಲ್ಲಿ ಅವ್ರಿಗೆ ಏನನ್ನ ಮಾಡೋಣ ಅಂತೇಳಿ. ಸೊ ನಾನು ನನ್ನ ವ್ಯವಧಿನಲ್ಲಿ ಯಾವುದೋ ಒಂದು CSR ಯಾವುದೋ ಒಂದು ಕಂಪ್ನಿಯಿಂದ CSR ಫಂಡ್ ತೊಗೊಂಬಂದು ಇವರಿಗೆ ನನ್ನ ಆದಷ್ಟು ಸಹಾಯ ಸಹಕಾರ ಮಾಡೋದಕ್ಕೆ ನಾನು ಮುಂದೆ ಬಂದು ನಾನು ಮಾಡಿಕೊಡ್ತೀನಿ ಅಂತೇಳಿ ಹೇಳ್ತಾ ಇದ್ದೀನಿ. ನನ್ನ ಕರೆದು ಇವತ್ತು ಸನ್ಮಾನ ಮಾಡಿದ್ದಕ್ಕೆ ಅವರಿಗೆ ತುಂಬ ಹೃದಯ ಧನ್ಯವಾದಗಳು ತಿಳಿಸ್ತಾ ನನ್ನ 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.